ಹೆಂಗಸರ ಪಂಚಾಯಿತಿ ಅಂತೆ ಕೇಳಿದೀವಿ. ಬನ್ನಿ ಮೇಡಮ್ ಬನ್ನಿ. ಹೆಂಗಸರ ಪಂಚಾಯಿತಿ ಬಗ್ಗೆ ಕೇಳಿದ್ದೀರಾ? ಹೆಂಗಸರು ಎಲ್ಲಿದ್ರು ಪಂಚಾಯತಿ ಮಾಡ್ತಾರೆ, ಮನೇಲಿದ್ರು ಮಾಡ್ತಾರೆ, ಹೊರಗಡೆ ಇದ್ರು ಮಾಡ್ತಾರೆ, ಆಫೀಸಲ್ಲಿ ಇದ್ರು ಮಾಡ್ತಾರೆ, ಏರ್ಪೋರ್ಟ್ ಅಲ್ಲಿ ಇದ್ರು ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು ಮಾಡ್ತಾರೆ. ಎಲ್ಲ ಮಾಡಿ ಅನ್ನೋ ಒಂದು ಹೇಳ್ತಾರೆ ಗೊತ್ತಾ? ನಾವು ಫೇಮಸ್ ಆಗಿರೋದೇ ಪಂಚಾಯತಿ. ಎಲ್ಲ ಅನ್ನೋ ಒಂದು ಹೇಳ್ತಾರೆ ಗೊತ್ತಾ? ಏನ್ ಹೇಳಿ? ಮಾತ್ರ ಗಂಡಸರು ಮಾತ್ರ ನೋಡಿ ನೋಡಿ, ಎಲ್ಲ ಆದ್ಮೇಲೆ ಅವ್ರ ಬಾಯಿಂದ ವರ್ಡ್ ಅಂತ ಯಾರಿಗೂ ಹೇಳ್ಬೇಡಿ. ಅದು ಒಂದು ಬಿಡಿ ಫೇಮಸ್. ಇನ್ನೂ ಒಂದು ಫೇಮಸ್, ಬೇರೆಯವ್ರ ಮೇನು ವಿಷಯ ನಮ್ಗೆ ಯಾಕೆ, ನಾವ್ಯಾಕೆ ಬಾಯಿ ಹಾಳು ಮಾಡ್ಕೊಂಬ ಅಂತೇಳಿ. ಕರೆಕ್ಟಾ? ಕರೆಕ್ಟ್. ಇವತ್ತು ಗೊತ್ತಿಲ್ಲ ನನಗೆ ಹೆಂಗಸರ ಪಂಚಾಯತ್ಗೆ ಯಾವ ಥರ ಅಂತ ಗೊತ್ತಿಲ್ಲ. ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಕೆಟ್ಟದ್ದು ಇರೋದಿಲ್ಲ ಅಂದರೆ ಅವ್ರೊಳಗೆ ಮಾತಾಡ್ಕೊಳ್ಳೋದು, ನಾನು ಈ ಸೀರೆಗೆ ಇಷ್ಟು ಕೊಟ್ಟೆ, ಅಲ್ಲಿ ಆಫರ್ ಹಾಕಿರೋ, ಇದು ಹಂಗೆ ಹಾಕಿರೋ, ಈ ಚೈನ್ ಮಾಡಿಸಿರೋ, ಆ ಪಕ್ಕದ ಮನೆ ಕಂಡಿ ಆ ಮಾರಾಟದ ಹೇಗೆ ಬಂದು ಚಿನ್ನದ ಹೇಗೆ ಬಂದು ಹೇಳಿ ನಮ್ಮ ಹೆಣ್ಮಕ್ಳಿಗೆ ಅದೇ ಖುಷಿ. ಅದೇ ಖುಷಿ ನಮ್ಗೆ. ಕೂತ್ಕೊಂಡು 4 ಜನ ಹೆಂಗಸ್ರನ್ನ ಒಟ್ಟಾಕೊಂಡು ಮಾತಾಡಿದ್ರೆ ನಮ್ಮ ಆ ದಿನ ಸಾರ್ಥಕ. ಅದೇ ಯಾರಿಗಾದ್ರೂ ಒಂದು ವಿಷಯ ಸುಮಾರು ಜನಕ್ಕೆ ಗೊತ್ತಾಗಬೇಕಿದ್ರೆ ಒಂದು ಹೆಂಗಸಿಗೆ ಹೇಳ್ಬಿಟ್ಟು ಯಾರಿಗೂ ಹೇಳ್ಬೇಡಿ ಅಂದ್ರೆ ಸಾಕಂತೆ. ನೀವ್ ಎಂತಾರ ಹೇಳಕ್ಕಿದ್ರೆ ನಂಗೆ ಹೇಳಿ, ನಾನೀಗ ಯಾರಿಗೂ ಹೇಳ್ಬೇಡಿ. ರೆಡಿನಾ? ಲೆಟ್ಸ್ ವೆಲ್ಕಮ್. ಯಾರಿಗೂ ಹೇಳ್ಬೇಡಿ ಅಲ್ಲ, ಸಾರಿ, ಪಂಚಾಯತಿ ನೋಡುವ. ಯಾರಿಗೂ ಹೇಳ್ಬೇಡಿ ಹೇಳ್ತಾರೆ ಅಂತ ಕಾಂಬ. ಓಕೆ, ಇಷ್ಟೊತ್ತಾಯ್ತು, ನಮ್ಮ ಪಂಚಾಯತಿ ಗ್ಯಾಂಗ್ ಅವ್ರು ಯಾರು ಕಾಣಿಸೋದಿಲ್ಲಲ್ಲ. ನಾನು ಮನೇಲೆ ರೇಷ್ಮೆ ಸೀರೆ ಉಟ್ಕೊಂಡದೆ ಅಂತ ಗೊತ್ತಾ? ಇದೆಲ್ಲ ಇಟ್ಟು ಒರ್ಲೆ ಹಿಡಿಯುತ್ತೆ. ರೀಲ್ಸ್ ಮಾಡುವ ಅಂತೇಳಿ ರೇಷ್ಮೆ ಸೀರೆ ಉಟ್ಕೊಂಡೆ ಇವತ್ತು. ನಾನು ರೇಷ್ಮೆ ಸೀರೆ ಉಟ್ಕೊಂಡೆ ಅಂತ ಗೊತ್ತಾ? ಮದ್ವೆಗೆ ಕೊಯ್ಲಿ, ಉಪನಯನ ಕೊಯ್ಲಿ ಎಲ್ಲ ರೇಷ್ಮೆ ಸೀರೆ ಕೊಡೋದು. ಈಗ ಎಲ್ಲಿ ಉಡುದು? ಅದನ್ನ ಹಾಳಾಗ್ತಲ್ಲ ಅದ. ಅದಕ್ಕೆ ರೇಷ್ಮೆ ಸೀರೆ ಓ ಇವರೆಲ್ಲ ಬಂದಾಯ್ತಾ? ಎಂತ ನಿರುಪಮ್ಮ, ಎಷ್ಟು ಲೇಟ್ ಅದ. ಅದ ನನ್ನ ಕತೆ ಏನ್ ಕೇಂತ್ರಿ? ಆ ಮಕ್ಕಳನ್ನ ಶಾಲೆಗೆ ಹೊರಡಿಸಿ ಅವನ್ನೆಲ್ಲ ವ್ಯಾನಿಗೆ ಹಾಕಿ ಇಲ್ಲಿ ಬಪ್ಪಸರಿಗೆ ಇಷ್ಟು ತಡ ಆಯ್ತು. ನಮ್ಮನೆ ಗಣಸರು ಇತ್ತಿನ ಕಡ್ಡಿ ನೆಗ್ಗಿ ಆಚೆ ಇಡುದಿಲ್ಲ. ಎಷ್ಟು ಕಷ್ಟ ಗೊತ್ತಿತ್ತಾ? ಬಟಾಣಿ ಬಿಡಿಸಿ ಬನ್ನಿ. ನನಗೆ ಆ ವಿಷಯದಲ್ಲಿ ಆರಾಮ್ ಕಾಣಿ. ನನ್ ಗಂಡ ಭಾರಿ ಹೆಲ್ಪ್ಫುಲ್. ನಾನು ಬೆಳಗ್ಗೆ ತಿಂಡಿ ಅಡಿಗೆ ಇಷ್ಟು ನೋಡ್ಕೊಂಡು ಬಾಕ್ಸಿಗೆ ಹಾಕಿ ಕೊಟ್ರೆ ಅವ್ರ ಮಗನ ಐರನ್ ಡ್ರೆಸ್ ಎಲ್ಲ ಐರನ್ ಮಾಡೋದು, ಅವನಿಗೆ ಹಾಕ್ಸೋದು, ಅವನ ಸ್ಕೂಲಿಗೆ ಬಿಟ್ಟು ಟೆನ್ಷನ್ ಇಲ್ಲ ನನ್ಗೆ. ಚಾನ್ಸ್ ಮಾರ್ರೆ, ನಮ್ಮನೇಲಿ ಒಂದು ವರ್ಕ್ ಫ್ರಮ್ ಹೋಮ್ ಬಂದು ಮಕ್ಳ ಸನ್ನಿ ಜೊತೆ ಇವ್ರ ಸನ್ನಿಯೂ ನಾವು ಮಾಡೋದಾಯ್ತು. ಅದ್ರ ಜೊತೆಗೆ ಒಂದು ಲ್ಯಾಪ್ಟಾಪ್, ಒಂದು ಮೊಬೈಲ್ 2 ಇದ್ರೆ ಸಾಕು, ಇಡೀ ದಿನ ಕಳೀತ್ರೆ. ಯಾರನ್ನ ಮದುವೆ ಆದಂದೇಳಿ ಡೌಟ್ ಬಪ್ ಶುರುವಾಯ್ತು. ಮೊಬೈಲ್ ಹಿಡ್ಕೊಂಬಷ್ಟು ಪುರ್ಸೋತಿಲ್ಲ ಕಾಣಿ. ನಂಗೂ ಅದೇ ಡೌಟ್ ಕಾಣಿ. ಈಗ ಲ್ಯಾಪ್ಟಾಪ್ ಮೊದ್ಲ ಈಗ ಹಂಗಾಯ್ತು. ಎಲ್ಲ ಹೋಗುದಾರು ಲ್ಯಾಪ್ಟಾಪ್ ಬೇಕು. ಈಗ ಮೊಬೈಲ್ ಹಿಡ್ಕೊಂಡ್ ಪುರ್ಸೋತಿಲ್ಲ ಅಲ್ಲ. ನಾನು ಅದಕ್ಕೊಂದು ಐಡಿಯಾ ಹೇಳ್ತೆ. ನಾ ಕೆಲಸ ಮಾಡ್ತಾ ಮೊಬೈಲ್ ಕಂಡ್ಕೊಂಡೆ ಕೆಲಸ ಮಾಡುದೆ. ಹಂಗೆ ಮಾಡಿದ್ದು. ರವೆ ಹುರಿಕಿತ್ತ, ಮೊಬೈಲ್ ಕಾಂತ ರವೆ ಹುರುದು. ಅರ್ಧ ಗಂಟೆ ಹುರಿದ್ರು ರವೆ ಯಾಕೆ ಕೆಂಪಾತಿಲ್ಲ ಕಾಂತೆ. ಕಡೆ ಕಂಡ್ರೆ ಗ್ಯಾಸೇ ಆನ್ ಮಾಡಿ. ಹಿಂಗೆಲ್ಲ ಅತ್ತೆ ವರದಕ್ಕ ಎಂತ ಮಾಡುದು? ಮೊಬೈಲ್ ಕಂಡ್ರೆ ಹಂಗೆ. ಹೌದೇ ವರದ, ನಿನ್ ಕತೆ ಆದ್ರೂ ಬಿಡ್ಮರೈತಿ. ಆ ಮೂಲೆ ಮನೆ ಗಿರ್ಜಾ ಗೊತ್ತಿತ್ತ? ಅವಳು ಮಗನ್ನ ರೆಡಿ ಮಾಡಿಸ್ಕೊಂಡು ಎದ್ನೋ ಬಿದ್ನೋ ಅಂತ ಮೊಬೈಲ್ ಹಿಡ್ಕೊಂಡು ನೈಟಿ ಮೇಲೆ ಒಂದು ದುಪ್ಪಟ್ಟ ಹಾಕೊಂಡು ಓಡ್ತಿದ್ಲು ಆಟೋ ಹತ್ಸಕ್ಕೆ. ಮಗ ಏನೋ ಆಟೋ ಹತ್ಸಿದ, ಇನ್ನೊಂದ್ ಕಡೆ ತಿಂಡಿ ತಿನ್ಸ್ಲಿ, ಒಂದ್ ಕಡೆ ತಿಂಡಿ ಇಟ್ಕೊಂಡಿದ್ಲ. ಮೊಬೈಲ್ ಕಾಂತ ತಿನ್ಸಿಲ್ಲ. ಆಟೋ ಡ್ರೈವರ್ ಒಂದೇ ಕಣ್ಣಲ್ಲಿ ಮರ್ಕ್ತ. ಅಯ್ಯೋ 5 ನಿಮಿಷ ಲೇಟ್ ಆದ್ರೂ ಅಡ್ಡಿಲ್ಲ, ನನಗ್ ಒತ್ತಾಯ ಮಾಡಬೇಡಿ, ಮನೇಲೇ ತಿಂಬಕ್ ಆಗ್ತಿಲ್ಲ ನನಗೆ ಅಂತ. ಎಂತ ಅಧ್ವಾನ ಮಾರ್ರ, ಎಲ್ಲ ಇಷ್ಟು ಹೆಸಿಗೆ ಅಪ್ಪ ಆಗದೆ. ಎಂತಿದೆ? ಆ ಮೊಬೈಲ್ ಹಿಡ್ಕೊಂಡ ಪಾಯ್ಕಾನಿಗೂ ಹೋಗ್ತದೆ, ಆ ಮೊಬೈಲ್ ಹಿಡ್ಕೊಂಡ ಅಡ್ಗಿಯೂ ಮಾಡುದು, ಆ ಮೊಬೈಲ್ ಹಿಡ್ಕೊಂಡ ಆ ಮೊಬೈಲ್ ಹಿಡ್ಕೊಂಡು ಎಲ್ಲಾ ದಿಕ್ಕಿಗೂ ಹೋಪ ಉಂಬುಕ್ ಹಿಡ್ದು ಎಲ್ಲದಕ್ಕೂ ಮೊಬೈಲ್ ಮಾರ್ರ. ಎಂತ ಹೇಳುದು? ಅದೇ ಎಂತ ಗೊತ್ತಿದ್ದೆ ಇನ್ನೊಂದ? ನಿನ್ನೆ ನಮ್ಮನೆ ಮಕ್ಕಳ ಮೊಬೈಲ್ ಕಾಣ್ತಾ ಇದ್ದವ, ನಮ್ದೆಲ್ಲ ಫೋಟೋ ತೋರ್ಸ. ನಮ್ದ ಅಲ್ಲ ಲಾಲ್ಬಾಗಿಗೆ ಹೋದಾಗ್ಲಿಗೆ ನಾವೇ ನಾವಿತ್ತದ್ರಾಗೆಲ್ಲ ಎಲ್ಲರೂ ಗ್ರೂಪ್ ಫೋಟೋ ತೆಕ್ಕೊಂಡಿತ್ತು. ಮತ್ತೆ ಆಶ್ಚರ್ಯ ಆಯ್ತು ನಂಗೆ. ಅಲ್ಲ ಅಂತ ಹೇಳುಕಿತ್ತ ನಮ್ಮದೇ ಫೋಟೋವೇ. ಹೌದಾ? ಎಂತ ಹಂಗಿದ್ರೆ ನನ್ ಮಗನು ಮೊನ್ನೆ ಅದೇ ಕೆಲಸ ಮಾಡಿದ್ದ. ನಂದು ಭರತನಾಟ್ಯ ಇದು ಡ್ರೆಸ್ ಎಲ್ಲ ಹಾಕಿ ನನ್ ಫೋಟೋ ತೋರಿಸ್ತಾ. ನಾನ್ ಡಾನ್ಸೇ ಮಾಡಿ ಗೊತ್ತಿಲ್ಲ, ಇನ್ನು ಭರತನಾಟ್ಯ ಮಾಡೋದಿಲ್ಲ. ನನಗ್ ತೋರಿಸ್ತಿದ್ದ, ನಂಗೆ ಎಂತ ಅಷ್ಟೇ ಅಲ್ಲ, ನಮ್ಮನೆ ಮನೆ ಎಂತ ಮಾಡಿದ್ ಗೊತ್ತಾ? ನಮ್ಮ ಅತ್ತೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ನಮ್ ಫೋಟೋವೇ
ಅಡ್ಡಿಲ್ಲ ಹಂಗಾರೆ. ಅತ್ತೆ ಅದನ್ ಕಂಡು ತಲೆ ತಿರ್ಗಿ ಬೀಳ್ದಿದೆ ಯಜಮಾನ್ರೆ. ಎಂತ ಮಾಡ್ತು ಈ ಮಕ್ಳು ಹಂಗಾರೆ? ಹೌದು. ಈಗ ಎ ಅಂತ ಬಂದಿತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಂತ ಕೆಲಸ ಬೇಕಾದ್ರೆ ಮಾಡುತ್ತಂತ. ಅದ್ ಎಂತ ಕೆಲಸ ಮಾಡ್ಲಿ, ನಂಗೊಂದ್ ಕೆಲಸ ಮಾಡೋದಿಲ್ಲಲ್ಲ ಅದು. ನಂಗೆ ಕುಕ್ಕರ್ ಕೂಗೋತಿಗೆ ಎಷ್ಟು ಬಿಸಿಲ್ ಆಯ್ತು ಮರ್ತು ಹೋಗ್ದೆ. ಅದು 1 2 3 ಅಂತ ಕೂಗೋ ಕುಕ್ಕರ್ ಅನ್ಕೊಂಡಿಡು ಕೈಲಿ, ಅದಕ್ಕೆ ಅವಾಗ ನಮ್ಗೆ ಈಸಿ ಆಗ್ತಿತ್ತಲ್ದ. ನೀವು ಅಡ್ಗೆ ಮನೆ ಅಂದ್ರ ಕೂಡ ನೆನ್ಪಾಯ್ತು ಕಣಿ ನಂಗೆ. ನಾನ್ ಮೊನ್ನೆ ಅಡ್ಗೆ ಮನೇಲಿ ಬೆಳಿಗ್ಗೆ ತಿಂಡಿ ಮಾಡುವಷ್ಟೊತ್ತಿಗೆ ನಿರುಪಮ ನೆನ್ಪಾಯ್ತು, ತಿಂಡಿ ಕರಿಯುವ ಅನ್ಕೊಂಡೇಳಿ. ಎಷ್ಟು ಕಾಲ್ ಮಾಡ್ದೆ, ನೀವು ರಿಸೀವೇ ಮಾಡ್ಲಿಲ್ಲ, ಎಲ್ಲಿಗೆ ಹೋಯ್ದ್ರಿ? ಹೌದಲ್ದ, ಆದಿತ್ಯರಲ್ದ. ಹೌದು. ನಾನ್ ಆದಿತ್ಯರ್ ಬೆಳಿಗ್ಗೆ ಮೈಸೂರಿಗೆ ಹೋಗಿ ಇಡ್ಲಿ ವಡೆ ತಿನ್ಕೊಂಡ್ ತಿಂಡಿ ತಿನ್ನು ಮೈಸೂರಿಗೆ ಹೋದ. ಅದ್ರಲ್ಲಿ ಎಂತ ಇತ್ತ, ಫ್ರೀ ಬಸ್ ಇತ್ತು, ಹೋದೆ ತಿಂದೆ. ಮನೆ ಮಾಡಿ ಬೇಜಾರಾಯ್ತಾ? ಅತ್ತೆ ಹತ್ರ ನೀವು ಮನೆಯವ್ರಿಗೆ ಮಾಡಿ ಅಂದೆ, ನಾನು ಹೋದೆ ಇಡ್ಲಿ ವಡೆ ತಿನ್ಕೊಂಡೆ, ಬಸ್ ಹತ್ಕೊಂಡೆ ಬಂದೆ. ಫ್ರೀ, ಎಲ್ಲ ಫ್ರೀ. ಹೌದೇ? ನಾವು ಕಸ್ಟಮರ್. ಅಡ್ಡಿಲ್ಲ, ಬನ್ನಿ ಆದಿತ್ಯ. ಆ ಪಕ್ಕದ ಮನೆ ಲಕ್ಷ್ಮೀಕ ನಂಗೊಂದ್ ವಿಷಯ ಹೇಳಿರೋ, ಯಾರಿಗೂ ಹೇಳ್ಬೇಡಿ ಅಂದಿದ್ರು. ನೀವೆಲ್ಲ ಯಾರಿಗೂ ಹೇಳೋದಿಲ್ಲ, ಹೇಳೋದಿಲ್ಲ, ನಿಮಗ್ ಮಾತ್ರ ಹೇಳಿ. ಅವರು ಫ್ರೀ ಬಸ್ ಅಂತ ಧರ್ಮಸ್ಥಳಕ್ಕೆ ಹೋದಂತೆ. ಅಲ್ಲಿ ಅವ್ರ ಫ್ರೆಂಡ್ ಸಿಕ್ಕಿ ಅಲ್ಲಿಂದ ಶೃಂಗೇರಿಗೆ ಹೋಪ ಅಂದ್ರಂತೆ. ಹೆಂಗೋ ಬಸ್ ಫ್ರೀ ದುಡ್ಡು ಬೇಡಿದ ಅಲ್ಲಿಗೆ ಹೋದ್ರಂತೆ. ಹಂಗೆ ಅಲ್ಲಿಂದ ಒಂದ್ ಬದಿ ತಿರ್ಕೊಂಡು 1 ವಾರ ಬಿಟ್ಟು ಮನೆಗ್ ಬಂದ್ರಂತೆ. ಈ ಗಂಡ ಸುಮ್ನೆ ಇರ್ತನ, ಮನೆಗೆ ಸೇರ್ಸ್ಲಿಲ್ಲ ಅಂತ. ಈಗ ಅಮ್ಮನ್ ಮನೇಲಿ ಇದ್ರಂತೆ ಅವ್ರು. ಫ್ರೀ ಬಸ್ ಕತೆ ಹಿಂಗೆಲ್ಲ. ಅಲ್ಲ, ಫ್ರೀ ಬಸ್ ಅಂತ ಹೇಳ್ಕೊಂಡು ನಂಗೆ ನೆನ್ಪಾಯ್ತ, ವೀಣಾ ಮೊನ್ನೆ ಬಸ್ಸಲ್ಲಿ ನಾಯಿ ಮರಿ ತಕೊಂಡ್ ಹೋದ್ಲ. ಅಮ್ಮನ ಮನೆ ಹೊರಟ್ಲೇನು? ಆ ಕಂಡಕ್ಟರ್ ಎಂತ ಕೇಳಿದ ಮರ ಗೊತ್ತಾ, ಗಂಡ ಹೆಣ್ಣ ಅಂತ. ಟಿಕೆಟ್ ಮಾಡೋದು ಅಲ್ಲ, ಹೆಣ್ಣಿಗೆ ಫ್ರೀ ಅಲ್ಲ. ಅಲ್ಲ, ಇವ್ರು ಹ್ಯಾಂಗಾರು ಹೋಯ್ಲಿ, ಅದಾದ್ರೂ ಯೋಚನೆ ಇಲ್ಲ. ಒಂದಿಷ್ಟು ಚಿನ್ನ ಹಾಕೊಂಡ್ ಹೋಗ್ಬೋದು ಮಾರ್ರೆ. ಚಿನ್ನದ ರೇಟ್ ಕಂಡ್ರೆ ಹೆದರಿಕೆ ಅಂತ. ಮುಂಚೆ ಎಲ್ಲ 1 ಲಕ್ಷ ಇದ್ರೆ ಏನಿಲ್ಲ ಅಂದ್ರೂ 1 2 ಪವನ್ 3 ಪವನ್ ಆದ್ರೂ ಚಿನ್ನ ಮಾಡಿಸ್ಕೊಳ್ಳಕ್ಕಿತ್ತು. ಈಗ 1 ಪವನ್ ಸಹ ಚಿನ್ನ ಬರ್ತಿಲ್ಲ. ಹೌದೇ ರೇಷ್ಮಕ್ಕ, ನಾ ಎಂತ ಮಾಡ್ತಿದ್ದೆ ಗೊತ್ತಾ? ಮನೆಯವರಿಗೆ ಗೊತ್ತಾಯ್ತಿದ್ ಹಂಗೆ ಚಾ ಹೊಡಿ ಡಬ್ಬಿಲ, ಸಕ್ಕರೆ ಡಬ್ಬಿಲೆಲ್ಲ 1000 ರೂಪಾಯಿ ನೋಟೆಲ್ಲ ಇಡ್ತಿದ್ದೆ. ಚಿನ್ನ ತಪ್ಪು ಕಾತಿದ್ದಿತ್ತು ಚೂರು ಪಾರಾರು. ಈಗ ಲಕ್ಷ ದೊಡ್ಡ ದೊಡ್ಡ ಡಬ್ಬಿ ಮಾಡ್ರಕ್ಕ. ಇಲ್ಲಿದ್ರೆ ಮನೆಯವ್ರ ಪಾಕೆಟಿಗೆ ಕೈ ಹಾಕಿರಾರು ದುಡ್ಡು ಸಿಕ್ಕತ್ತ ಕಾಣಕ. ಅಲ್ಲ, ಈಗ ಮನೆಯವ್ರ ಪಾಕೆಟ್ ಕೈ ಹಾಕೋಕ್ ಹೆಂಗತ್ತ, ಎಲ್ಲ ಗೂಗಲ್ ಪೇ ಅಲ್ಲ, ದುಡ್ಡೇ ಇರ್ತೀವಿ. ಹೌದೇ, ಎಷ್ಟು ಕಷ್ಟ ಅಲ್ದೆ ಈಗ. ಹೌದಾ ಬರದ ಇಷ್ಟ ಚಿನ್ನ ಬೆಲೆ ಮೇಲೆ ಮಳೆ ಅಲ್ದನ ಸೌಮ್ಯ, ಈ ಮಳೆಗಾಲದಲ್ಲೂ ಒಂದು ಫಂಕ್ಷನ್ ಸರ ಹಾಕೊಂಡ್ ಬಂದಿದ್ಯಲ್ಲ ಮಾರೈತಿ. ಎಂತ ಕೇಳಿ ಅಂತ ಕಣ್ಣಿಗೆ ಕೋಳಿಗಿಳಿ ಆಯ್ತಾ ಎಂತದನ ಕನ್ನಡಕ ಹಾಕೊಂಡ್ ಬಂದಿದ್ದೆ. ದುರ್ಗಿ ಬಂದಳ ಇವತ್ತು ವಿಪ್ರವೇದಿಕೆ ಫಂಕ್ಷನ್ ಅಲ್ದೆ, ಆನ್ಯುವಲ್ ಡೇ ಅಲ್ದ, ನನ್ ಗಂಡನ ಹಾಡಿತ್ತಲ್ಲ, ಒಂದಷ್ಟು ಫೋಟೋ ತೆಗ್ದ ಸ್ಟೇಟಸ್ ಹಾಕಣ್ಕಲ್ಲ, ಅದಕ್ಕೆ ಹಾಕೊಂಡ್ ಬಂದೆ. ರೆಡಿ ನೀವು ವಿಪ್ರವೇದಿಕೆ ಫಂಕ್ಷನ್ ಕಲರ್ ಸೀರೆ ಉಡ್ಕೊಂಡಪ್ಪದ ನೀವೆಲ್ಲ ಬಂದು ಒಳ್ಳೇದಾಯ್ತು. ನೆನ್ಪೆ ಹೋಯ್ತಿತ್ತ ಎಲ್ಲ ಸೇರಿತ್ತಲ್ಲ, ಒಂದ್ ಸೆಲ್ಫಿ ತಕ್ಕಂಬಲೆ. ಕೂತ್ಕೊಂಡ್ ಬರೀ ಪಂಚಾಯತಿ ಮಾಡ್ತಾ ಇಕ್ಕಂತ್ರಿ. ನಿಮ್ಮ ಮನೆಯಲ್ಲಿ ಇದ್ರ ಈ ಗುಲಾಬಿ ಬಣ್ಣ ಸೀರೆ ಉಟ್ಕ ಬನ್ನಿ ಅಕ್ಕ. ಆದಿತ್ಯರ ಇಡ್ಲಿ ಬಸ್, ಇಡ್ಲಿ ವಡೆ. ಅಲ್ಲ ಸೌಮ್ಯ ಹೋಯ್ತಿತ್ತು ಹೇಳ್ತಾ ಚಂದ್ರ ಅವರ ಬೀನ್ಸ್ ಒಪ್ಪು ಬಿಡಿಸ್ತಾ ಇದ್ರಲ್ಲ, ಒಂದ್ ಕೆಜಿ ಗಾಯಿ ಬೀಜ ಸುಟ್ಕೊಟ್ಟಿರಲ್ಲ, ಆಯ್ಕೆ ಮಾಡಿ ಬಿಡಿಸ್ಲಾಕ ಇದು ಬರ್ರ ಹೆಂಗ್ ಸುಟ್ಟಿಗೆ ಒಂದ್ ಸ್ವಲ್ಪ ಗಾಯಿ ಬೀಜ ಸಿಕ್ಕಿತ್ತು.